ನನಗೊಂದಿಷ್ಟು ಟೆನ್ಷನ್ ಆಗಿತ್ತು ಅಂದರೆ ಬಸ್ಸಲ್ಲಿ ಹೋಗ್ತೇನೆ, ಮೊಬೈಲ್ ಇಲ್ಲ ಆಯಿತಾ, ಬಸ್ಸಲ್ಲಿ ಬಿಟ್ಟಿದ್ದೇನೆ, ಎಲ್ಲಿ ಬಿಟ್ಟಿದೆ ಅಂತ ತುಂಬ ಟೆನ್ಷನ್ ಆಯಿತು. ಮತ್ತು ಮೊಬೈಲ್ ಕಳೆದೋಯ್ತು, ನನ್ನ ತಲೆಯಲ್ಲಿ ಎಲ್ಲ ಉಂಟು, ಇದರಲ್ಲಿ ಗೂಗಲ್ ಪೇ ಇದರಲ್ಲಿರೋದು, ನನ್ನ ಯೂಟ್ಯೂಬ್ ಚಾನಲ್ ಇದರಲ್ಲಿರೋದು. ಎಷ್ಟು ಟೆನ್ಷನ್ ಆಯಿತು ನನಗೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಬೆಳಗ್ಗೆ ಆಗಿದೆ 8 ಗಂಟೆ ಆಗಿದೆ. ನಮ್ಮ ಕೃಷಿಗೆ ನೀರು ಕೊಡ್ತಾ ಇದ್ದಾರೆ ನೋಡಿ. ನಮ್ಮ ಗಿಡ ಗ್ರೋ ಆಗ್ತಾ ಉಂಟು ಈಗ. ಅದೇ ಬಳ್ಳಿ ಪಿತಾಡ್ತುಂಡು. ಯಾ ಮುರಣಿ ಪೋನ ಪಂಡಿತಾರೆ ಅವು ಮುಲ್ಪತಿ ಕುಜ ನಮ್ಮ ಅಲ್ಪತಿ ಕುಜ ಎಷ್ಟು ರೂಪಾಯಿ ಹೇಗೆ? 500 ರೂಪಾಯಿ ಬರ್ಪುಣ ಅತ್ತೇನು 500 ರೂಪಾಯಿ ಬರೈತ. 500 ರೂಪಾಯಿ 500 ರೂಪಾಯಿ ಇದು ಗೈಸ್. ಇದು 2 ಬೆಂಡೆಕಾಯಿ ಆಯ್ತಾ? ಇಲ್ಲ ಇಲ್ಲ, 3 ಬೆಂಡೆಕಾಯಿ. ಏರಿಗೆ ಅವಕ್ಕೆ ಎಂಡೆ ಕಡೆ. ಇದು ಕೂಡ ಬೆಂಡೆಕಾಯಿ ಗೈಸ್. ಇದು ಅಲಸಂಡೆ ಬೀಜ, ಅದಕ್ಕೆ ಇದು ಕೊಟ್ಟಿದ್ದಾರೆ ಕೋಲು. ಮತ್ತು ಇಲ್ಲಿ ಉಂಟಲ್ಲ, ಇದು ಹಾಕಿದ್ದೇನೆ ಎಂತ ಹೇಳೋದು, ಮೆಣಸು ಹಾಕಿದ್ದೇನೆ. ದೊಡ್ಡದಾಗಲಿಲ್ಲ, ಸಣ್ಣ ಸಣ್ಣದೇ ಉಂಟು. ಅದು ದೊಡ್ಡದಾಗಲಿ ತೋರಿಸ್ತೇನೆ. ಇಲ್ಲಿ ಬಸಳೆ. ಹಾಂ, ತೆಕ್ಕರೆನಾ? ಏರೇ ಗೊತ್ತದ ಅದಂದು. ಪೂ ಎಲ್ಲ ಬಳ್ಳಿ ಉಂಟಲ್ಲ ಗೈಸ್, ಅದರಲ್ಲಿ ಉಂಟು. ಬಳ್ಳಿ ಎಲ್ಲ ಒಂದೇ ಕಡೆ ಆಗ್ತದೆ. ಮತ್ತೊಂದು ಎಂತ ಗೊತ್ತಾ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ಲೇಸ್ ಉಂಟು, ಆದರೂ ನಾವು ಯಾಕೆ ಮಾಡಲಿಲ್ಲ ಅಂತ. ಯಾಕೆ ಗೊತ್ತಾ, ನಮ್ಮ ಮನೆಯದು ಫೌಂಡೇಶನ್ ಇದು ಅಡಿದ್ದೆಲ್ಲ ಇದು ಕಲ್ಲೆಲ್ಲ ಇತ್ತಲ್ಲ ಮೇಲಿದ್ದೆಲ್ಲ ಸೈಡಿಗೆ, ಅದೆಲ್ಲ ಇದರ ಅಡಿಯಲ್ಲಿ ಉಂಟಾಯಿತು. ಫೌಂಡೇಶನ್ ಇಲ್ಲಿ ಉಂಟು, ಹಾಗಾಗಿ ನಮಗೆ ಅಗಿಲಿಕ್ಕಾಗಲಿಲ್ಲ. ಹಾಗೆ ಅದನ್ನು ಹಾಗೆ ಬಿಟ್ಟಿದ್ವಿ. ಈಗ ಮತ್ತೆ ಕಪ್ಪೆ ಸೊಪ್ಪು ನೋಡಿ ಇಲ್ಲಿ ನೋಡಿ. ಹಾಂ, ಓ ಅವು ಮುಂಚಿ ಅವಲ್ಲ ಮುಂಚಿ. ಅಂತ ಮುದ್ದೆ ಬಂಡ ಚೂರು ಗ್ರೋ ಜಾಗೆ ಉಪ್ಪುನಾಗೆ ಅವನು ಕಲ್ಲುಂಡಿ ಒಕ್ಕೆರಾಯಿಜಿ ಅಂದ ಅವನಲ್ಲ ಐತದೆ ಪೊರ್ಪೊಳ್ಳಿದ ಮಲ್ಲಾಯಕ ಚೂರು ಕೊಡ್ತು ನಡುವಲ್ಲಿ. ಹಾಂ ಹಾಂ, ಅಮ್ಮ ಅಂದರೆ ಸ್ವಲ್ಪ ದೊಡ್ಡದಾಗುವಾಗ ತೆಗೆದುಕೊಂಡು ಪದಾರ್ಥ ಮಾಡುವ ಅಂದಾಜಲ್ಲಿ ಇದ್ದಾರೆ. ಅದು ನಮಗೆ ಅಂದಾಜಿಲ್ಲಲ್ಲ ಗೈಸ್, ಅದು ಮಾಡುವಾಗ ಟ್ರಾಶ್ ಮಾಡಿದ್ದು. ಈಗ ಇವನು ಬುಳ್ಳ ನನ್ನ ಹಿಂದೆ ಆ ಕಡೆ ಈ ಕಡೆ ಬರ್ತಾನೆ. ಬಿಟ್ಟಿದ್ದೇವೆ, ಆದರೂ ಬೆಳಗ್ಗೆ ಎದ್ದು ಕೂಡ ಇದ್ದೆ, ಹೋಗುದೇ ಆಯಿತು. ಮುಂಚೆನ ಮರಿ ಈ ಜಾಗ ಶಿಫ್ಟ್ ಆಗಿದೆ ಆಯ್ತಾ, ಎದುರುಗಡೆ ಆಗಿದೆ ಜಾವಡಿಗೆ, ಈಗ ಅಲ್ಲಿ ಶಿಫ್ಟ್ ಆಗಿದೆ. ತೋರಿಸಿ ಗೈಸ್. ಈಗ ನಾವು ಈ ವ್ಯಾಕ್ಯೂಮ್ ಕ್ಲೀನರನ್ನು ಅನ್ಬಾಕ್ಸಿಂಗ್ ಮಾಡುವ. ಹೌದು, ಎಂತೆಲ್ಲ ಇದ್ರೊಳಗೆ ಉಂಟು, ಹಾಗೆ ಇದು ನಾವು ತಗೊಂಡ್ರೆ ನಮಗೆ ಲಾಭನ ನಷ್ಟನ, ಹಾಗೆ ಇದರಲ್ಲಿ ಬರ್ದಂತ ಫೀಚರ್ಸ್ ಎಲ್ಲ ಹೌದಾ ಸತ್ಯನ ಎಲ್ಲ ನೋಡುವ ನಾವು. ಈ ಪ್ರಾಡಕ್ಟ್ ಏನೆಲ್ಲ ಬರ್ದಿದ್ದಾರೆ ಇದರ ಮೇಲೆ ಅಂತ ನಿಮ್ಗೆ ತೋರಿಸಿ. ಇದೊಂದು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಆಗಿದೆ. ಹಾಗೆ ಈ ಪ್ರಾಡಕ್ಟಿಗೆ ಕಂಪನಿ 1 ಇಯರ್ ವ್ಯಾರಂಟಿ ಕೂಡ ಕೊಡ್ತಾ ಇದೆ, ನೋಡ್ಬೋದು ನೀವು. ಇದೊಂದು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಆಗಿದೆ, 800 ವೋಲ್ಟ್ ಸಿಗುತ್ತೆ. ಹಾಗೆ ಇದರಲ್ಲಿ 1 ಇಯರ್ ವ್ಯಾರಂಟಿ ಕೂಡ ಸಿಗುತ್ತೆ. ಹಾಗೆ ಸೈಡ್ ಅಲ್ಲಿ ಏನೆಲ್ಲ ಬರ್ದಿದ್ದಾರೆ ನೋಡುವ. ಹಾ, ಸೈಡಲ್ಲಿ ನೋಯ್ಸ್ ನೋಡಿ ಗೈಸ್. ಅಗಾರೋ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್, ಇದು ಲೋ ನಾಯ್ಸ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ ಇದ್ರೊಳಗೆ. ಹಾಗೆ ಲೈಟ್ ವೆಯ್ಟ್ ಪ್ರಾಡಕ್ಟ್, ಲೋ ನಾಯ್ಸ್ ಉಂಟಾ, ಹಾಗೆ ಲೈಟ್ ವೆಯ್ಟ್ ಪ್ರಾಡಕ್ಟ್ ಏನಂತ ಹೇಳಿ ನಾವು ಇದನ್ನೀಗ ಅನ್ಬಾಕ್ಸಿಂಗ್ ಮಾಡಿ ನೋಡುವ. ನಾವೀಗ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡುವ ಗೈಸ್. ಮೊದಲಿಗೆ ಇದರಲ್ಲಿ ಒಂದು ಮ್ಯಾನುವಲ್ ಸಿಗ್ತದೆ, ನೋಡ್ಬೋದು ನೀವು. ಮ್ಯಾನುವಲನ್ನು ನೋಡಿ ನಾವು ಹೇಗೆ ಯೂಸ್ ಮಾಡೋದು ಅಂತ ನೋಡ್ಬೋದು. ಹಾಗೆ ಈ ಪ್ರಾಡಕ್ಟಿನ ಜೊತೆಗೆ ನಮಗೆ 4 ಅಟ್ಯಾಚ್ಮೆಂಟ್ ಕೂಡ ಸಿಗುತ್ತೆ. ಅಂದರೆ ಯಾವ ರೀತಿ ಹೇಗೆ ಯೂಸ್ ಮಾಡೋದು ಅಂತ ನಾವು ಈಗ ನೋಡುವ ಈಗ ವಿಡಿಯೋದಲ್ಲಿ. ಹಾಗೆ ಇದರ ವ್ಯಾಕ್ಯೂಮ್ ಕ್ಲೀನರ್ ನೋಡ್ಬೋದು ನಿಮಗೆ, ಸಣ್ಣದಾದರೂ ತುಂಬ ಸ್ಟೈಲಿಶ್ ಆಗಿದೆ ಗೈಸ್ ನೋಡಲಿಕ್ಕೆ. ಇದನ್ನು ಹೇಗೆ ಓಪನ್ ಮಾಡೋದು ಹೇಗೆ ಅಂತೇಳಿ ನೋಡುವ. ಈ ಒಂದು ಆನ್ ಆಫ್ ಬಟನ್ ಕೂಡ ಇದೆ ಇದರಲ್ಲಿ, ನೀವು ನೋಡ್ಬೋದು. ಆಮೇಲೆ ಸೈಡಲ್ಲಿ ರೆಡ್ ಅಂತ ಒಂದು ಉಂಟಲ್ಲ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಇದು ಫುಲ್ ಓಪನ್ ಆಗುತ್ತೆ ವ್ಯಾಕ್ಯೂಮ್ ಕ್ಲೀನರ್. ಹಾಗೆ ಒಳಗಡೆ ಫಿಲ್ಟರ್ ಕೂಡ ಇದೆ. ಇದು ಹೇಗೆ ಏನು ಎಂತ ಅಂತ ಹೇಗೆ ಯೂಸ್ ಮಾಡೋದು, ಹೇಗೆ ನಮಗೆ ವರ್ತಾ ಪ್ರಾಡಕ್ಟ್ ನೋಡುವ ಈಗ ನಾವು. ಇದು ಗೈಸ್, ಇದು ಬ್ರಷ್ ಹೆಡ್ ಅಂತೇಳಿ ನೋಡ್ಬೋದು ನೀವು. ಇದರಲ್ಲಿ ನಾವು ಗಾಡ್ರೇಜ್, ಕಪಾಟ್ ಮತ್ತು ಮನೆಯ ಬಲೆಯಲ್ಲಿ ಇರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಬೋದು. ಇದು ಸೆಕೆಂಡ್ ಒನ್, ಇದರಲ್ಲೇ ನಾವು ಸೋಫಾ ಸಣ್ಣ ಸ್ಪೇಸ್ ಎಲ್ಲ ಕ್ಲೀನ್ ಮಾಡಲು ಇದು ಉಪಯೋಗ ಆಗುತ್ತೆ. ಆಮೇಲೆ ಇದು ಥರ್ಡ್ ಒನ್, ಪೈಪ್ ಹೆಡ್ ಎಕ್ಸ್ಟೆಂಡ್. ಇದು ನಮ್ಮ ವ್ಯಾಕ್ಯೂಮ್ ಕ್ಲೀನರನ್ನು ತುಂಬ ಸ್ಟೈಲಿಶ್ ಆಗಿ ಲುಕ್ಕು ಕೊಡುತ್ತೆ, ನೋಡ್ಬೋದು.
ಇವಾಗ ನಾವು ಈ ಪ್ರಾಡಕ್ಟಿನ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ನೋಡುವಾಗ ಧೂಳೆಲ್ಲ ತುಂಬ ಇಟ್ಕೊಂಡಿದೆ, ಯಾಕಂದರೆ ರೋಡ್ ಸೈಡ್ ಧೂಳು ಎಲ್ಲ ವಿಂಡೋದಲ್ಲಿ ಇಟ್ಕೊಂಡಿರ್ತದೆ. ಆವಾಗ ಮತ್ತೆ ನಮ್ಮ ಬೆಕ್ಕು ಕೂಡ ಉಂಟು ಮನೇಲಿ, ಗೊತ್ತಿರ್ಬೋದು ಅದರದ್ದೆಲ್ಲ ಇದೆ ಆಗ್ತದೆ ಅಂತೇಳಿ. ನೋಡ್ಬೋದು ನೀವು ಹೇಗೆ ಉಂಟು ಅಂತೇಳಿ, ಮಣ್ಣು ಧೂಳು ಎಲ್ಲ. ಮಾತ್ರ ಇದರ ಸೆಕ್ಷನ್ ಉಂಟಲ್ಲ ಸಣ್ಣ ಸಣ್ಣ ಜಾಗದಲ್ಲಿ ಕೂಡ ಇದರ ಸೆಕ್ಷನಿಂದ ಪವರ್ ತುಂಬ ಒಳ್ಳೆದಿದೆ. ಸಣ್ಣ ಸಣ್ಣ ಧೂಳನ್ನು ಕೂಡ ಇದು ಕ್ಲೀನ್ ಮಾಡ್ತಾ ಹೋಗ್ತಾ ಇದೆ, ನೀವು ನೋಡ್ಬೋದು. ಆದರೆ ನೀವೀಗ ತಿಳ್ಕೊಳ್ಬೋದು ಎಂಥ ಸೌಂಡೇ ಇಲ್ಲ, ಸೌಂಡ್ ಇಲ್ಲದೆ ಲೋ ನಾಯ್ಸಲ್ಲಿ ಕ್ಲೀನ್ ಮಾಡ್ತಾ ಇದ್ದಂತೆ. ಹಾಗೇನಿಲ್ಲ, ನೀವು ನೋಡಿ ಒಂದು ನಿಮಿಷ ನಾನೀಗ ಸೌಂಡ್ ಕೊಡ್ತೇನೆ, ಕೊಟ್ಟು ನೋಡಿ. ನೋಡಿದ್ರೆ ಗೈಸ್ ಇದು ಸೌಂಡ್ ಆಗ್ತದೆ, ಸತ್ಯ ಏನಂದರೆ ಸೌಂಡ್ ಆಗ್ತದೆ, ಮೋಟ್ರ್ ತುಂಬ ಸೌಂಡ್ ಮಾಡ್ತದೆ, ನಾಯ್ಸ್ ಇಲ್ಲ ಅಂತ ಹೇಳಿದರು. ಎಷ್ಟು ಚಂದ ಒಂದು ಕ್ಲೀನ್ ಆಯ್ತಂತ ಹೇಳಿ. ಅಂದರೆ ವಿಂಡೋದಲ್ಲಿ ಧೂಳೆಲ್ಲ ತುಂಬ ಇರ್ತದೆ, ಹೀಗೆ ಯಾವುದನ್ನು ಒಳಗಡೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ, ಆದರೆ ಇದರಲ್ಲಿ ಎಲ್ಲ ಕ್ಲೀನ್ ಆಯಿತು ಗೈಸ್, ನೋಡ್ಬೋದು. ನಮ್ಮ ವಿಂಡೋದಲ್ಲಿ ಅಂತೂ ಧೂಳು ಅದಲ್ಲದೆ ಬೆಕ್ಕಿನ ರೋಮ ತುಂಬ ತುಂಬಿ ಹೋಗಿತ್ತು. ಹಾಗಾಗಿ ನನಗೆ ತುಂಬ ಹೆಲ್ಪ್ ಆಗಿತ್ತು ಈ ಪ್ರಾಡಕ್ಟ್. ಆಫ್ಟರ್ ನೋಡಿ, ಬಿಫೋರ್ ನೋಡಿದ್ರಲ್ಲ, ಕ್ಲೀನ್ ಆದಮೇಲೆ ಆಫ್ಟರ್ ನೋಡಿ ಎಷ್ಟು ಚೆಂದ ಆಗಿದೆ ಅಂತೇಳಿ. ಇವಾಗ ನೋಡಿ, ನೆಕ್ಸ್ಟ್ ನೀವು ನೋಡಿ, ಇದು ಬ್ರಷ್ ಹೆಡ್. ಇದರಲ್ಲಿ ನಾವು ನಮ್ಮ ಗೋಡೆ ಇರ್ಬೋದು, ಧೂಳೆಲ್ಲ ಇರ್ಬೋದು, ಬಲೆ ಇರ್ಬೋದು, ಅದಲ್ಲದೆ ನಮ್ಮ ಕಾರ್ಪೆಟ್ ಎಲ್ಲ ಇದರಲ್ಲಿ ಕ್ಲೀನ್ ಮಾಡಲು ತುಂಬ ಸಹಾಯಕ. ನನ್ನ ಮೇಯ್ನ್ ರೀಸನ್ ತರಿಸಲಿಕ್ಕೆ ಇದೆ ಸೋಫಾ ನೋಡಿ ನಮ್ಮದು, ಅಂದರೆ ಬೆಕ್ಕೆಲ್ಲ ಮಲಗ್ತದಲ್ಲ ಹಾಗೆ. ಈಗ ನಾವು ಕ್ಲೀನ್ ಮಾಡೋ ನೋಡಿ, ಇದರಲ್ಲಿ ನಾವು ಉಂಟಲ್ಲ, ಇದು ಸಣ್ಣ ಸಣ್ಣ ಇದರ ನೋಸಲ್ ಉಂಟಲ್ಲ, ಇದರ ಒಳಗಡೆ ಹೋಗಿ ಎಲ್ಲ ಧೂಳನ್ನೆಲ್ಲ ಹಿಡಿದುಕೊಳ್ತದೆ. ನೋಡಿ ಎಷ್ಟು ಚಂದ ಕ್ಲೀನ್ ಮಾಡ್ತದೆ ಅಂತ. ನಿಮ್ಮ ಮನೇಲಿ ಕಾರ್ ಇದ್ದರೆ ಕೂಡ, ಕಾರ್ ಇದ್ದು ಕೂಡ ಸೋಫಾದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಬೋದು. ಏಕ್ದಮ್ ಸಾಫ್ ಸುತ್ರ ಆಗ್ತದೆ, ಒಂದು ಕ್ಲೀನ್ ನೀಟ್ ಅಂತ ಹೇಳ್ಬೋದು. ನೋಡಿ, ನಿಮಗೆ ನಾನು ಆಫ್ಟರ್ ಕೂಡ ತೋರಿಸ್ತೇನೆ ನಮ್ಮ ಸೋಫಾ ಹೇಗಾಯ್ತಂತೇಳಿ. ಅಷ್ಟು ಚೆಂದ ಆಗಿದೆ ಆಯಿತು. ನನಗೆ ನಂಬಲಿಕ್ಕಾಗಲಿಲ್ಲ ಇದು ನನ್ನದೇ ಸೋಫಾ ಅಂತೇಳಿ. ನೋಡಿ ಗೈಸ್ ಎಷ್ಟು ಚೆಂದ ಆಯ್ತು ಅಂತೇಳಿ. ಒಂದೇ ಕ್ಲೀನಿಂಗ್, ಒಂದೇ ಸಲ ಕ್ಲೀನಿಂಗಲ್ಲಿ ಅದು ಕೂಡ. ಇದರ ವಯರ್ ನೋಡಿ ಗೈಸ್ ಎಷ್ಟು ಕೇಬಲ್ ಉದ್ದ ಇದೆ ಅಂದರೆ 15 ಫೂಟ್ ಉದ್ದ ಇದೆ. ಅಂದರೆ ನೀವು ಒಂದು ಚಾವಡಿಯಲ್ಲಿ ಇಟ್ಟರೆ ನಿಮ್ಮ ಒಳಗಡೆ ಅಡಿಗೆ ಕೋಣೆ ಮತ್ತು ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿ ತಿರುಗಿ ಬರ್ಬೋದು, ಅಷ್ಟು ಉದ್ದ ಉಂಟು ಲೆಂತ್ ನೋಡಿ ನೀವು ಗೈಸ್. ಇದರಲ್ಲಿರುವ ಒಂದು ರೆಡ್ ಬಟನ್ ಒತ್ತಿದ್ರೆ ಸಾಕು. ನೋಡಿ ಒಳಗಡೆ ಇರುವ ಧೂಳು ಎಲ್ಲ ನೀವು ನೋಡ್ಬೋದು, ನಮ್ಮ ಮನೆಯ ಧೂಳು ಎಷ್ಟಿತ್ತಂತೇಳಿ ನೋಡಿ ಒಮ್ಮೆ ಜಸ್ಟ್. ಈಗ ಒಳಗಡೆ ಫಿಲ್ಟರ್ ಗೈಸ್ ಇದು, ಇದನ್ನು ನೀವು ನೀರಲ್ಲಿ ಚಂದ ಮಾಡಿ ತೊಳಿಬಹುದು. ಮತ್ತು ಈಗ ನಾನು ತೋರಿಸ್ತೇನೆ ಹೇಗೆ ತೊಳೆಯುವುದು ಅಂತೇಳಿ. ಒಂದೇ ಒಂದು ವಾರ್ನಿಂಗ್ ಏನಂತ ಹೇಳಿದರೆ, ನೀವು ಕ್ಲೀನ್ ಮಾಡಿದ ಮೇಲೆ ಅದು ಒಣಗಿದ ಮೇಲೆ ಯೂಸ್ ಮಾಡಬೇಕು. ಯಾಕಂದರೆ ಇದೊಂದು ಡ್ರೈ ವ್ಯಾಕ್ಯೂಮ್ ಕ್ಲೀನರ್, ತುಂಬ ಒಂದು ಈಸಿಯಾಗಿ ಯೂಸ್ ಮಾಡಿ ಒಣಗಿಸಿ ಇಟ್ಟರೆ ಆಯಿತು, ಮತ್ತೆ ರಿಟರ್ನ್ ಯೂಸ್ ಮಾಡ್ಬೋದು ಹಾಗೆ. ಗೈಸ್ ಈಗ ನೀವು ಪ್ರಾಡಕ್ಟ್ ಎಲ್ಲ ನೋಡಿದ್ರಲ್ಲ, ಅನ್ಬಾಕ್ಸಿಂಗ್ ನೋಡಿದ್ರಿ, ಹಾಗೆ ಅದರ ರಿವ್ಯೂ ನೋಡಿದ್ರಿ, ಏನೆಲ್ಲ ಕ್ಲೀನ್ ಮಾಡುತ್ತೆ ಎಲ್ಲ ನೋಡಿದ್ರಿ. ಇದ್ರ ನಾನು ಈಗ ಲಾಭ ಮತ್ತೆ ಇದರ ಕೊರತೆ, ನಮಗೆ ಇದರಲ್ಲಿ ಪ್ರಯೋಜನ ಏನು ಹೇಳ್ತೇನೆ ನಾನು. ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಅಂತ ನನಗೆ ಕೊರತೆ ಅಂತ ಅನಿಸಿದ್ರೆ ಏನಂತ ಹೇಳಿದ್ರೆ, ಒಂದು ಮೋಟರ್ ಉಂಟಲ್ಲ ಅದರದ್ದು ಬೇಗ ಬಿಸಿ ಆಗ್ತದೆ ಸ್ವಲ್ಪ. ಮತ್ತೆ ಏನಂತ ಹೇಳಿದ್ರೆ ಲೋ ನಾಯ್ಸ್ ಮೋಟರ್ ಅಂತ ಕೊಟ್ಟಿದ್ದಾರೆ, ಅದು ಮಾತ್ರ ಸ್ವಲ್ಪ ಸೌಂಡ್ ಜಾಸ್ತಿ ಉಂಟು, ಲೋ ಏನಿಲ್ಲ, ಸ್ವಲ್ಪ ಬೇಗ ಹೀಟ್ ಆಗುತ್ತೆ ಅಷ್ಟೇ. ನನಗೆ ಒಂದು ಕೊರತೆ ಅಂತ ಅನಿಸಿದ್ರೆ ಅಷ್ಟೇ. ಆದ್ರೆ ನಿಮ್ಗೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಸ್ವಲ್ಪ ಸ್ಪೇಸ್ ಅಲ್ಲಿ ಇಡಬಹುದಾದಂತಹ ಒಂದು ಸಣ್ಣ ವ್ಯಾಕ್ಯೂಮ್ ಕ್ಲೀನರ್, ಹಾಗೆ ಒಂದು ವಯರ್ ಉದ್ದ ಕೂಡ ಉಂಟು, ಸಣ್ಣ ಒಂದು ಸ್ವಲ್ಪ ರೇಟಿನ ಒಂದು ಪ್ರಾಡಕ್ಟ್ ಅಂತ ಹೇಳ್ಬಹುದು. ನಮ್ಮ ಮನೆಗಾಗಿರ್ಬಹುದು, ನಮ್ಮ ಮನೆಯಲ್ಲಿ ಇರುವಂತಹ ಕಾರ್ ಆಗಿರ್ಬಹುದು, ಯಾರ ಹತ್ರ ಮನೆಯಲ್ಲಿ ಕಾರ್ ಇದ್ರೆ ಎಲ್ಲ ಒಂದು ಕ್ಲೀನ್ ಮಾಡುವಂತಹ ಒಂದು ನಮ್ಮ ಒಂದು ಬಜೆಟ್ ಫ್ರೆಂಡ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಯಾರಿಗಾದ್ರೂ ಬೇಕಿದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಪಿನ್ ಮಾಡಿದ್ದೇನೆ, ನಿಮ್ಗೆ ಅಲ್ಲಿಂದ ಹೋಗಿ ಬೈ ಮಾಡಬಹುದು. ಥ್ಯಾಂಕ್ ಯು. ಇಲ್ಲಿ ಉಂಟು ಆಗ ಕಾಣಬಹುದು ಮರಿಗಳು. ಅಪ್ಪ ಅಪ್ಪ ಕೈಸ್ ಏನು ಗೊತ್ತಾ, ನಾನು ಎಲ್ಲಿಗೆ ರೆಡಿಯಾಗಿದ್ದೇನೆ ಅಂದರೆ, ನನ್ನ ಒಂದು ಫ್ರೆಂಡಿಗೆ ಸೀಮಂತ ಆಗಿತ್ತು, ನನ್ನ ಪಾರ್ಲರ್ ಇದ್ದು ಫ್ರೆಂಡ್, ನೀವೆಲ್ಲ ನೋಡಿರ್ಬೋದು ಬ್ಲಾಗಲ್ಲೆಲ್ಲ. ಸೀಮಂತ ಬ್ಲಾಗ್ ಹೋಗಿದ್ದೆ, ಕನ್ನಡ ಚಾನಲಲ್ಲಿ ಹಾಕಿದ್ದೆ. ಅವಳದು ಡೆಲಿವರಿ ಆಗಿದೆ, ಹಾಗೆ ಹುಡುಗ ಮಗು. ಹಾಗೆ ಇವತ್ತು ಬೆಳಗ್ಗೆ ನಿನ್ನೆ ಎಂಥ ಡೀಟೇಲ್ ಎಲ್ಲ ನಂಗೆ ಗೊತ್ತಿಲ್ಲ. ಗಂಡು ಮಗು. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ಅಂದರೆ ಪಾರ್ಲರ್ ಅವರೆಲ್ಲ ಹೋಗ್ತಾ ಇದ್ದಾರೆ, ಅವರ ಜೊತೆಗೆ ನಾನು ಕೂಡ ಹೋಗುವ ಅಂತ. ಮ್ಯಾಂಗ್ಳೂರಲ್ಲಿ ಅದು ಹಾಸ್ಪಿಟಲ್, ಇಲ್ಲಿ ಆದರೆ ಯಾವಾಗಲಾದರೂ ಹೋಗ್ಬೋದು, ಮ್ಯಾಂಗ್ಳೂರಲ್ಲಿ ಒಬ್ಬಳೆ ಹೋಗ್ಲಿಕ್ಕೆ ಒಳ್ಳೇದಾಗೋದಿಲ್ಲ, ಹಾಗಾಗಿ ನಾನು ಅವರ ಜೊತೆ ಹೋಗುವ ಅಂತ ರೆಡಿಯಾಗಿದ್ದೀನಿ. ಹಾಗೆ ಅಮ್ಮ ಪದಾರ್ಥ ಮಾಡ್ತಿದ್ದಾರೆ. ಇಂಗಿನ ಗಣ ಯಾರು ಬರ್ಬೋಣ, ಕಡ್ಲೆದು ಗುಂಡಿ ಅದ ಹೌದು.
2,000 years later. ಗೈಸ್ ಒಂದು ವಿಷಯ ಗೊತ್ತುಂಟಾ, ಎಂತ ಗೊತ್ತಂದರೆ ಈಗ ಒಂದೂವರೆ ಆಗ್ತಾ ಬಂತು, 1:30 ಆಗ್ತಾ ಬಂತು. ನಾನು ಮೊಬೈಲನ್ನು ಇಲ್ಲೇ ಇಟ್ಟು ಓದೋದಂತ, ಇಲ್ಲೇ ಇಟ್ಟು ಹೋಗಿ ಮಗುವೆಲ್ಲ ನೋಡ್ಕೊಂಡು ಬಂದದ್ದು. ಇಲ್ಲಾಂದರೆ ಗ್ಯಾರಂಟಿ ಎಲ್ಲ ತಂಗೊಂದು ಎಷ್ಟು ಟೆನ್ಷನ್ ಆಗಿತ್ತಂದರೆ ಬಸ್ಸಲ್ಲಿ ಹೋಗ್ತೀನಿ, ಮೊಬೈಲ್ ಇಲ್ಲ ಆಯಿತಾ, ಬಸ್ಸಲ್ಲಿ ಬಿಟ್ಟಿದ್ದೇನೆ, ಎಲ್ಲಿ ಬಿಟ್ಟಿದೆ ಅಂತ ತುಂಬ ಟೆನ್ಷನ್ ಆಯಿತು. ಮತ್ತು ನೋಡುವಾಗ ಇಲ್ಲಿ ಉಂಟು ಈಗ ಎಂತ ಮೊಬೈಲ್ ಕಳೆದೋಯ್ತು, ನನ್ನ ತಲೆಯಲ್ಲಿ ಎಲ್ಲ ಉಂಟು, ಇದರಲ್ಲಿ ಗೂಗಲ್ ಪೇ ಇದರಲ್ಲಿರೋದು, ನನ್ನ ಯೂಟ್ಯೂಬ್ ಚಾನಲ್ ಇದರಲ್ಲಿರೋದು. ಎಷ್ಟು ಟೆನ್ಷನ್ ಆಯಿತು ನನಗೆ. ಮಗು ಎಲ್ಲ ನೋಡಿ ಬಂದು, ಮಗು ಕ್ಯೂಟಾಗಿದ್ದಾನೆ, ಮತ್ತು ಅವಳನ್ನೆಲ್ಲ ನೋಡಿ ಬಂದದ್ದು. ಈಗ ಪಾರ್ಲರಿಗೆ ಬಂದಿದ್ದೇನೆ, ಇನ್ನು ಇಲ್ಲಿಂದ ನಮ್ಮ ಮನೆಗೆ ಹೋಗೋದು. ಅಮ್ಮ ಬಚ್ಚಿತ್ತು ಗೈಸ್, ಬಚ್ಚಿತ್ತು. ಎಷ್ಟು ಟೈಮ್ ಆಯಿತು ಇಂಥ ಒಂದು ಕನ್ನಡಿಯಲ್ಲಿ ಮುಖ ನೋಡೋದೆ. ವಲಯ ವಲಯ ಮಾರೈತಿ ಇಲ್ಲಿ ನೋಡಿ, ಒಂದು ಚಂದದ ಹುಡುಗಿ, ಅವಳು ಬರುದಿಲ್ಲ ಅಂತೆ. ಅದೇ ಹೀಗೆ ಮಾಡುದು, ಮತ್ತೆ ನನ್ನ ಲಾಗಲ್ಲಿ ಯಾರು ಬರುದಿಲ್ಲ. ಸಂಜೆ ಅಂದ್ಲು ಹೇಳಿ. ಹಾಗೆ ಸ್ವಲ್ಪ ಆದ್ರೂ ನೋಡಿದ್ರಲ್ಲ ಸಾಕು. ಅವಳು ಮದುವೆ ಮುಂಚೆಗೂ ಕೂಡ ವಿಡಿಯೋದಲ್ಲಿ ಬರ್ತಾ ಇರಲಿಲ್ಲ, ಕಣ್ಣು ಬೀಳ್ತ ಅಂತ. ಈಗ ಅದಕ್ಕಿಂತ ಮುಂಚೆ ಬರ್ತಿಲ್ಲ. ಆ ಮನೆಗೆ ಬಂದೆ ಗೈಸ್, ನೋಡಿ ಪುಂಡಿ ತೊಗೊಂಡು ಬಂದೆ. ಇದೇ ಪುಂಡಿ ಅಂತ ಹೇಳಿದೆ, ಅಮ್ಮ ಹೇಳಿದ ಪುಂಡಿ ಮತ್ತೆ ಸುಪಾಲ 2 kg ಅಂತೆ ಅವ, 2 kg. ಎನ್ನ ಮೊಬೈಲ್ ಪಾರ್ಲರ್ ಬಾಕಿ ಆಯ್ತಿನದೇಮ್ಮ ಬ್ಯಾಗ್ ಕೊಂಡುತ್ತೆ. ಬ್ಯಾಗಡೆ ಒಂದು ಮೊಬೈಲ್ ಇತ್ತು, ಕೈ ಇಟ್ಟಂಗೆ ಇತ್ತು, ಅಲ್ಪನೆ ಬಾಕಿ. ಅಮ್ಮ ಸರಡಕ್ಕೆ ಬಿದಾಡಿಯರು ಬಂದು ಬ್ಯಾಗ್ ಹೋಗ್ಲಿ ಮಂಡಿಚ್ಚ ಅದು. ಎಷ್ಟು ಟೆನ್ಷನ್ ಆಗಿದೆ ಅಂದ್ರೆ ಉಂಟು ನನಗೆ. ಎಲ್ಲ ಮೊಬೈಲಲ್ಲಿ ಉಂಟು ನಂದು ಚಾನಲ್ವರೆಗೂ, ನನಗೆ ಟೆನ್ಷನ್ ಆಗಿದೆ. ಅವಲ್ಪದ ತುಂಬುದಲ್ಪ ಅಂಗಡಿದಾರ. ಆಮೇಲೆ ಚಿಂಚುಕುಮಾರನ ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು, 9 ಗಂಟೆ ಇತ್ತು, ಇನ್ನು 20 ಗಂಟೆ ಆಯ್ತಂತೆ. ಊರೆಲ್ಲ ಮೀಂದಿ ಹೋಗ್ಬೇಕು, ಆ ಕಾಲಿ ಕುಚ್ಚಲ್ಲಿ ಹೋಗ್ಬೇಕು. ಬೆಂದು ತುಯ್ಜನಿ ದಾಯ್ತ ಗೊತ್ತಾಯ್ತಾ ಮತ್ತೆ ಬಕ ದಾಯ ಹೋಯ್ನಿ ಬಾಲ್ ಬೆಜ್ಜ ಕಲ್ಲ ಬಾಲ್ ಡಾಯಿಜಿ ಮಾರೆ ತುಕ ಕಮ್ಮಿ ಆವ ಅಂದಿ ಇಂಜ ಕಂಬಳ ಗುರಿ ನಾಯಿ ಸಡಂಡು ಅವಳು ಬೆಳ್ಳಿ ಹಾಕ್ತೀನಿ ಅವು ಪೂರ ಮೇಲೆ ಮೇಯ್ಕಿ ಮಾಡಿ ಕಮ್ಮಿ ಅಂಡಿ ಉರ್ದಿನಾಗ ನೀಟು ಕಂಬಳಿ ದಾಯ ಪಕ್ಕ ಈ ಗೊಬ್ಬುನ ಪುರಂಬಿಯಾಗ ದಾಯ ಪಕ್ಕ ಡಿಜಂದೆಲ್ಲ ಹೇಳಿದ ಮಾತು ಕೇಳುವುದಿಲ್ಲ. ಇದೇ ಆಯ್ತು. ಮಕ್ಕಳಂದ್ರೆ ದೇವರು ಮತ್ತೆ ಕಮ್ಮಿ ಅಂಡಿ ಯಾವ ಅಡಿಗೆ ಮಾಚಿನಮ್ಮ ತುಗ ತಿರುಗಿ ಹಂಚಿ ತಿರುಗಿ ಕಂಬಳಿಯ ಪಗ. ಸಾಯಂಕಾಲ ಆಯ್ತು ಗೈಸ್. ಏನು ಗೊತ್ತಾ, ಒಂದು ಎಂತ ಸ್ವಲ್ಪ ಕಡಿಮೆ ಆಯಿತು ತುಕ ಕಮ್ಮಿ ಉಂಡತ ನಾಲಿ ಬೆನೆಪ್ಪಡು. ಅದೊಂದು ಏನೋ ಇದು ಬಲ್ಲೆಗೆ ಹೋಗಿದ್ದಲ್ಲ, ಹಾಗೆ ನಮ್ಮ ಪುಂಡಿ ತಂದಿದ್ದಲ್ಲ ಗೈಸ್, ಅದನ್ನು ಅಮ್ಮ ರಾತ್ರಿ ನೀರಲ್ಲಿಟ್ಟು ಆಮೇಲೆ ನಾಳೆ ಯೂಸ್ ಮಾಡೋದು ಅಂತ ಹೇಳ್ತಿದ್ದಾರೆ. ಹಾಗೆ ಮತ್ತೆ ಅವರು ತೆಗೆದಿಡುವಾಗ ತೋರಿಸ್ತಾರೆ ನನಗೆ, ನಾನು ನೀರಲ್ಲಿ ಇಡಬೇಕಂತ. ಅದು ನನಗೆಲ್ಲ ಗೊತ್ತಿಲ್ಲ, ಅವರಿಗೆಲ್ಲ ಗೊತ್ತುಂಟು. ಹಾಗೆ ನಿಮಗೆ ಬಾಗಿಲೆಲ್ಲ ಹಾಕುವ ಟೈಮು ಸಾಯಂಕಾಲ ಆಯ್ತಲ್ಲ, ಬೆಕ್ಕನ್ನೆಲ್ಲ ಒಳಗೆ ಹಾಕೋದು. ಬಲವಾಲೆ ಬೈ ಉಲೆ ಬಲಿ ಉಲೈ ಹೋಗುವ ಪೈ ಪೈ. ನೋಡಿ ಪೆಟ್ಟು ಆಗ್ತುಂಟು ರಾತ್ರಿ. ಅಂಗಿಯನ್ನು ಕಲಸಿಟ್ಟಿದ್ದಾರೆ ನೋಡ್ಬೋದು. ಅದನ್ನು ನಾಳೆ ಹಾಕ್ಲಿಕ್ಕಂತ ಅನ್ನಿಸ್ತದೆ. ಹಾಗೆ ಈಗ ಮಲ್ಕೊಂಡಿದ್ದಾರೆ ಅಮ್ಮ, ಚಿಂಚು, ಇಲ್ಲಿ ನಾನು. ಹಾಗೆ ಸಿಗೋಣ ಗೈಸ್ ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ. ನಾಳೆ ಹೇಗೆ ಅದನ್ನೆಲ್ಲ ಹಾಕ್ತಾರೆ ಅಂತ ನಾಳಿನ ಬ್ಲಾಗನ್ನು ನಾನು ತೋರಿಸ್ತೇನೆ. ಅಷ್ಟೇನು ಬ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮೊಬೈಲ್ ಮಿಸ್ ಆದಮೇಲೆ ತುಂಬ ಟೆನ್ಷನ್ ಆಯ್ತು ನನಗೆ. ಹಾಗಾಗಿ ಸಿಗೋಣ.